ಪಾಪಣ್ಣ ಪಾಪಣ್ಣ ಬತ್ತಾವನೆ ಸರಿಯಾಗಿ ಹೇಳು. ಹ್ಮ್ ಬಿಡ್ಬೇಡ, ಉಪ್ಪು ಖಾರ ಸೇರಿಸ್ಬಿಟ್ಟೆ ನೀ ಹೇಳು. ನಾನು ಬೇಕಾ ಇಲ್ಲ ಅವಳು ಬೇಕಾ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ನೀ ಕೇಳು, ಗೊತ್ತಾಯ್ತದೆ. ಅಯ್ಯೋ 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 ಕಮ್ಲಿ, ನಿಂಗೆ ಏನೇ ಬಂದಿರೋದು? ಇದ್ಯಾಕೆ ಬಟ್ಟೆ ಬಿಚ್ಚಾಕೊಂಡು ಹಿಂಗೆ ಈಚೆ ಕಡೆ ನಿಂತ್ಕೊಂಡಿದ್ದೀಗಲ್ಲ? ಯಾರನ್ನ 4 ಜನ ನೋಡಿದ್ರೆ ಏನು ಅನ್ಕೊಳಕಿಲ್ಲ? ಇದು ಯಾವಳಪ್ಪ ಇವಳು ಹಿಂಗೆ ಬಿಚ್ಚಾಕ್ಬಿಟ್ಟು ನಿಂತವಳೆಲ್ಲ ಬಿತ್ರಿ ಅಂತ ಅನ್ಕೊಳಕಿಲ್ವಾ? ನಡಿ ಒಳಗಡೆ ಸುಮ್ಕಿರನಿಯಾ? ಒಳ್ಳೆ ಹೆಂಗ್ ನಿಂತಿದ್ಯಾ ನೋಡು, ಒಳ್ಳೆ ನೆನಿಯ ಕಮ್ಮಂಗಿ ತರ ನೆನಿಯಾ? ನಡಿ ಒಳಗಡಿಕೆ. ಒಳಗಡಿಗೆ ಹೋಗದ ಇಂಥ ಗತಿ ಯಾಕೆ ಬಂತು ಅಂತ ನೀನು ಕೇಳಕ್ಕಿಲ್ವಾ? ಹಾ ನನಗೆ ಎಷ್ಟು ದುಃಖ ಆಯ್ತಾಯ್ತು ಗೊತ್ತಾ? ನೀನು ತಾನೇ ಹೇಳಿದ್ದು. ಹಾ ಹಿಂಗೆ ನೀನಿಯ ನೀನೇನಿಯ ಉಟ್ಕ ಸೀರೆಯ ನೀನೇನಿಯ ಒಡವೆ ಹಾಕ ಅಂತ ಹೇಳ್ಬಿಟ್ಟು ನೀನು ತಾನೇ ನನಗೆಲ್ಲ ಒಡವೆನೂ ಬಟ್ಟೆಯ ಕೊಟ್ಟಿದ್ದು. ನಾನು ಸರಿ ಬಿಡು ಅಂತ ನಾನು ಅದನ್ನೇ ನಂಬಿಡ್ತಾನೆ ಹಾಕ್ಕೊಂಡಿದ್ದು. ಈಗ ನೋಡಿದ್ರೆ ಕಿತ್ತೋಗಿರೋಳು ಅವಳಲ್ಲ ನಿನ್ನ ಎಂಡ್ರೋ ಮನೆಯಾಳಿ, ಅವಳು ಬಂದ್ಬಿಟ್ಟು ನನ್ನ ಸೀರೆ ಎಲ್ಲ ಬಿಚ್ಚಿಸ್ಬಿಟ್ಲು ಪಾಪಣ್ಣ. ಅಷ್ಟೇ ಅಲ್ಲ, ನನ್ನ ಒಳಗಡೆಗೆ ಹೋಗಕ್ಕೆ ಬಿಡ್ದಂಗೆ ಇಲ್ಲೇನೇ ನಿಲ್ಸವಳೆ ನೋಡು, ಬಾಕ್ಲಾಕೊಂಡವಳು ಒಳಗಡೆ ಹೋಗ್ಬಿಟ್ಟು. ನಾನು ಎಲ್ಲಿಂದ ಒಳಗಡೆಗೆ ಹೋಗ್ಲಿ? ಈಚೆ ಕಡೆಗೆ ಹೋಗೋಕ್ಕಾಗ್ದಂಗೆ ಒಳಗಡೆಗೆ ಹೋಗೋಕ್ಕಾಗ್ದಂಗೆ ನೋಡು ನೋಡು ರಸ್ತೆನಾಗ ನಿಂತಾಗಿ ನಿಮ್ಮ ಮನೆ ಮುಂದೆ ಇಲ್ಲಿ ಮರುವಾದಿ ಕಳ್ಕೊಂಡು ನಿಂತೀವ್ನಿ. ನೀನು ಎಂಟಿ ಹುಟ್ಟು ಬಜಾರಿ. ಅವಳಂತೂ ಎಂಥ ರೋಷ ಇಕ್ಕೊಂಡು ಬಂದವಳೆ ಅಂದರೆ ನಾನು ಸಾಯಿಸಿ ಬಿಡ್ತಾಳೆ ನಂಗೆ ಬಂದವಳೆ ನೋಡು. ಇಷ್ಟೆಲ್ಲ ಅವಮಾನ ಮಾಡಿದ್ರೆ ನನ್ನ ನೀನು ಹೆಂಗನ ಮಾಡಿಬಿಟ್ಟು ಅವಳಿಗೆ ಬುದ್ಧಿ ಕಲಿಸ್ಬೇಕು. ನನಗೆ ಎಂಥ ಮೋಸ ಮಾಡೋಳು ನೋಡು, ಸೀರೆ ಎಲ್ಲ ಕಿತ್ಕೊಬಿಟ್ಟು. ಏನು, ನನ್ನ ಹೆಂಡತಿ ಬಂದವಳ? ನನ್ನ ಹೆಂಡತಿ ಬರೋಕ್ ಸಾಧ್ಯ ಇಲ್ವೇ? 10 ವರ್ಷ ಆಗೈತಲ್ವಾ? ಹಾ ಹಾ ನನ್ನ ಹೆಂಡ್ರು ಹೋಗಿ ಈಗ ಬತ್ತಾಳೆ, ನನ್ನ ಕೈಲಿ ನಂಬಕ್ಕಾಗಕ್ಕಿಲ್ವೇ? ನಾನು ಯಾಕೆ ಸುಳ್ಳು ಹೇಳಿ? ಮನೆ ಒಳಗಡೆ ಅವಳೆ ಕಳ್ಬಿಟ್ರಿ, ಕರೆದು ಕೇಳ್ರಿ. ನೀವು ಹೇಳ್ಬೇಕು, ನಾನಿಲ್ಲ ನನ್ನ ಕಾಮ್ಲಿ ಜೊತೆನೇ ನೀ ಇರೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವು ಹೇಳ್ಬೇಕು. ನನಗೆ ನಂಬಕ್ಕಾಯ್ತಿಲ್ಲ ನಾನು ಹೆಂಡ್ರು ಬಂದವಳೆ ಅಂದ್ರೆ. ಪಾರ್ವತಿ, ಪಾರ್ವತಿ. ನೈಸಾಗಿ ಮಾತಾಡಂಗಿಲ್ಲ ನೀವು, ಚೆನ್ನಾಗಿ ಹಾಕುರ್ ಸುಗಿಬೇಕು ಅಷ್ಟೇನೇನಿಯ. ನನ್ನ ಸೀರೆಯ ಬಿಚ್ಚಿರೋದು ನೋಡಿ, ನಾನು ಇವಳೇನಿಯ ಮದುವೆ ಮಾಡ್ಕೊತೀನಿ. ನೀನು ಯಾವಳು ಕೇಳಕ್ಕೆ ಅಂತ ನೀವು ಹೇಳಲೇಬೇಕು. ಹೇಳ್ತೀನಿ, ನನ್ನ ಪಾಡು ನನ್ನ ಖುಷಿಯಾಗಿರ ಕೊಡಕ್ಕಿಲ್ವಲ್ಲ ಇವಳು. ಇವಳು ಬಂದು ನೆಟ್ಟಗೆ ಸಂಸಾರ ಮಾಡಕ್ಕಿಲ್ಲ, ನಾನು ಹೆಂಗೋ ಸಂಸಾರ ಮಾಡಕ್ ಹೊಂಟ್ರು ಬಿಡಕ್ಕಿಲ್ವಲ್ಲ. ಬರ್ಲಿರು ಮಾಡ್ತೀನಿ. ಲೈ ಮನೆಯಾಳಿ ಪಾರ್ವತಿ, ಎದ್ರಕೊಂಡು ಹೋಗ್ಬಿಟ್ಟು ಮನೆ ಒಳಗಡೆ ಸೇರ್ಕೊಂಡಿದ್ದೀನಿ. ಭಾರಿ ಈಚೆ ಕಡೆಗೆ ನಿಂಗೆ ಐತೆ ಮಾರಿ ಹಬ್ಬ ನಿಂಗೆ. ಲೋಪರ್ ಬಿತ್ರಿ ಒಳಗಡೆಗೆ ಹೋಗ್ಬಿಟ್ಟು ಹೆಂಗ್ಲೇ ಸೇರ್ಕೊಬಿಟ್ಟಿದೀಗ ನೀನು? ನಾ ಇಲ್ಲಿ ಯಾರೋ ಕೇಳೋರು ಇಲ್ಲ ಅಂತ ಅನ್ಕೊಬಿಟ್ಟಿದ್ದೀಗೇನೆ. ಬಾರಿ ಈಚೆ ಕಡೆಗೆ ನಿಂಗೆ ಐತೆ. ಇಷ್ಟು ದಿನ ಇಲ್ದಿರೋದು ಇವಾಗ ಬಂದ್ಬಿಡ್ತಾ ನಿನಗೆ? ರೀ ವರ್ಷ ಆಗಿತ್ತು ನಿಮ್ಮನ್ನು ನೋಡಿ. ಆವಾಗ ಹೆಂಗಿದ್ದೀರೋ ಇವಾಗ ಹಂಗೇನೇ ಇದ್ದೀರಲ್ಲ, ಹೋಗತ್ತಾಗೆ. ನೀವು ನೋಡಿ ವರ್ಷ ಆಗೋಗ್ಬಿಟ್ಟಾಯ್ತ ಏನು ಕತಿಯೋ. ಬನ್ನಿ ಒಳಗಡೆ ಕುಂತ್ಕೊಂಡು ಮಾತಾಡೋದು ಭಾಳ ಐತೆ, ಮಾತಾಡೋಣ. ಲೇ, ನಿನ್ನ ಹತ್ರ ನಾನೇನೆ ಮಾತಾಡೋದು? ನಿನ್ನ ಹತ್ರ ಮಾತಾಡಕ್ ನಂತಾಗ ಏನು ಉಳ್ದಿಲ್ಲ. 10 ವರ್ಷ ನಾನು ಬಿಟ್ಬಿಟ್ಟು ಹೋಗಿರೋಳು, ಇವಾಗ ಬಂದ್ಬಿಟ್ರೆ ನೀನು ಮಾತಾಡನ್ ಬಾ, ಹೋಗನ್ ಬಾ, ನಿಂತ್ಕೊಳ್ಳನ್ ಬಾ ಅಂತಂದ್ರೆ ನಾನು ಯಾಕೆ ಬರ್ಬೇಕು? ನೀನ್ ಯಾವಳೆ ಹೇಳಕ್ಕೆ? ಲೋಪರ್, ನೀನ್ ಯಾಕೆ ಬಂದೆ ಇಲ್ಗೆ? ಇದೇನ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮ ಹೆಂಡ್ತಿ, ನನ್ನ ಇಷ್ಟ. ನಾನು ಯಾವಾಗನ ಬರ್ತೀನಿ, ಯಾವಾಗನ ಹೋಯ್ತೀನಿ, ಏನಾರ ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ನೋಡಿ, ನನಗೆ ಹಿಂಗೆಲ್ಲ ನೀವು ಯಾಕೆ ಬಂದೆ ಯಾಕೆ ಹೋದೆ ಅಂತ ಎಲ್ಲ ಕೇಳಂಗಿಲ್ಲ. ನಾನು ನಿಮ್ಮ ಹೆಂಡ್ರು. 10 ವರ್ಷ ಆದ್ಮೇಲೆ ಬಂದಿದ್ದೀಗ ಅಂದ್ರೆ ನೀನ್ ಯಾವ ಸೀಮೆ ಎಂಡ್ರಲೇ? ಮಗನ ಎತ್ಕೊಂಡು ಓದೋಳು ಈ ಕಡೆ ತಲೆ ಹಾಕೋ ಮನಿಕಂದಿದ್ದಂಗೆ ಇವಾಗ ಬಂದ್ಬಿಟ್ಟು ನೀನು ಹಿಂಗೆ ಹೇಳ್ತೀಯ ಅಂತಂದ್ರೆ ನೋಡು, ನನಗೆ ಸುಮ್ಕೇಣಿಯ BP ರೈಸ್ ಮಾಡಿಸ್ಬೇಡ ನೀನು. ಈಗಲೇ ಹೇಳಿದೀನಿ ನೋಡು, ಇಲ್ಲಿಂದ ಹೊಂಟೋಗ್ಬಿಡು. ಅದು ಅಲ್ಲದೆ ನಾನೇ ನಿನಗೆ ಸೀರೆ ಒಡವೆ ಎಲ್ಲ ಇವಳಿಗೆ ಹಾಕೊಳಕ್ ಕೊಟ್ಟಿದ್ದು. ಇವಳ್ತಾಗೇನಿಯ ನೀನು ಸೀರೆ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ನೋಡು ಬೀದಿನ ನಿಲ್ಸಿದ್ಯಲ್ಲ. ನೀನ್ ಯಾವಳಲೆ ಕೇಳಕ್ಕೆ? ಯಾಕೆ ಅಯ್ಯೋ ಪಾಪ ಅಂತ ನಿಧಾನಕ್ಕೆ ಮಾತಾಡ್ತಾ ಇದ್ರೆ? ಯಾಕೋ ಧ್ವನಿ ಶಾನೆ ಜೋರಾಗಿ ಏರ್ಸ್ಬಿಟ್ಟು ಮಾತಾಡ್ತಾ ಇದ್ದೀರಾ? ಯಾಕೆ ಏನಾರ ಮರತ್ಕಿರ್ಬಿಟ್ಟಿದ್ರೆ ಏನಾರ ಬೇಕಾ ನಿಮಗೆ ಮಹಾಪೂಜೆ? ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ನಿಧಾನಕ್ಕೆ ಮಾತಾಡ್ತಾ ಇವ್ನಿ ತಾನೆ, ನೀವು ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ಯಾಕೆ ಅವಳ ಪರ ಯಾಕೆ ಮಾತಾಡ್ತಾ ಇದ್ದೀರಾ ನೀವು? ನಾನು ನಿನ್ನ ಹೆಂಡತಿ ಇಲ್ಲೇ ನಿಂತಿದ್ದೀನಿ, ಅವಳಿಗೆ ನನ್ನ ಸೀರೆ ಬಟ್ಟೆ ಕೊಡೋಂಥ ಅವಶ್ಯಕತೆ ತಾನೇ ಏನೈತೆ? ಅದು ಅಲ್ಲದೆ ನಾನು ತಗೊಂಡಿರೋ ಸೀರೆ ನಮ್ಮಪ್ಪ ಕೊಡ್ಸಿರೋ ಸೀರೆಯ ಕೊಡಕ್ಕೆ ನಿಂಗೆ ಯಾವ ಅಧಿಕಾರನೂ ಇಲ್ಲ. ನನ್ನ ಸೀರೆ ನನ್ನ ಬಟ್ಟೆ ನನ್ನ ಇಷ್ಟ, ಅದನ್ನ ಕಟ್ಕೊಂಡು ನಿನಗೇನಪ್ಪ ಆಗಬೇಕು? ನೋಡು, ಇದು ನನ್ನ ಮನೆ, ನೀನು ನನ್ನ ಗಂಡ. ಹಂಗಂದ್ಮೇಲೆ ಈ ಮನೆಯಾಳಿ ಯಾಕಿರ್ಬೇಕು? ಈ ಮನೆಯಾಗೆ ಮೊದಲು ಈ ಮನೆಯಾಳಿನ ಮನೆಯಿಂದ ಈಚೆ ಕಡೆ ಕಳಿಸು. ನೋಡು, ಬಾ ಒಳಗಡಿಕೆ. ನಾನು ನೀನು ಶಾನೆ ಮಾತಾಡೋದೈತೆ, ಮಾತಾಡಬೇಕು. ನಿನ್ ತಾಗೆ ಬೇಜಾನ್ ಮಾತಾಡ್ಬೇಕು ನಾನು. ಈ ಬಿತ್ರಿನ ಮೊದಲು ಇಲ್ಲಿಂದ ಕಳಿಸು. ಲೇ 3 ಬಿಟ್ಟು ಮನೆಯಾಳಿ ಹೋಗೆ. ಅಷ್ಟು ಕೂತ್ರು ಹೋಗ್ದಿದ್ದಂಗೆ ಇಲ್ಲಿ ಕಿಸ್ಕೊಂಡು ನನ್ನ ಗಂಡನ ಮುಂದೆ ನಿಂತ್ಕೊಂಡಿದ್ಯಲ್ಲ ನೀನು, ಎಂತೊಳಿರ್ಬೇಡ ನೀನು. ನೋಡ್ದ ಪಾಪಣ್ಣ, ನಿನ್ನ ಮುಂದೆ ನನಗೆ ಹೆಂಗೆ ಮಾತಾಡ್ತಾಳು ಅಂತ ಹೇಳ್ಬಿಟ್ಟು ಹಾಕು ಇವಳಿಗೆ ಸರಿಯಾಗಿ ಇಕ್ಕು, ಸರಿಯಾಗಿ ನೀ ರುಬ್ಬು. ಹೆಂಗೆ ಮಾತಾಡ್ತಾಳು ನೋಡು ನನ್ನ ಮುಂದೆ ನೀ. ಲೈ ಗಂಡ ಹೆಂಡತಿ ಮುದ್ದೆ ಅಳ್ಳಾಡ್ಸ್ಕೊಂಡು ಮಾತಾಡಕ್ ನೀನು ಯಾವಳಲೇ? ನಾವ್ ಹೆಂಗನ ಮಾತಾಡ್ಕತೀವಿ, ಏನನ ಮಾಡ್ಕತೀವಿ, ಅದನ್ನ ಕಟ್ಕೊಂಡು ನಿನಗೇನ್ಲೇ ಆಗ್ಬೇಕು? ಲೇ, ನಾನು ಅವಳನ್ನ ಮದುವೆ ಮಾಡ್ಕೊತಾ ಇದೀನಿ ಕಣಲೇ. ನನ್ನ ಇಷ್ಟ, ನಾನು ಯಾವಳ ಜೊತೆ ಬೇಕಾದ್ರೂ ಇರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕಟ್ಕೊಂಡು ಹಿಂಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಲೇ, ನಡಿಯೇ ಸುಮ್ಮನೆ ಇಲ್ಲಿಂದ ನಡಿಯೇ. ನೀನ್ ಯಾವನಲ್ಲೇ ಕೇಳಕ್ಕೆ? ನನ್ನ ಮನೆ ನನ್ನ ಇಷ್ಟ. ನಿನಗೆ ಎಷ್ಟು ಅಧಿಕಾರ ಐತೆ ಈ ಮನೆಯಾಗೆ? ನನಗೂ ಅಷ್ಟೇ ನೀನು ಅಧಿಕಾರ ಐತೆ ಈ ಮನೆಯಾಗೆ. ನೋಡು, ನೀನ್ ಕರ್ಕೊಬಿಟ್ಟು ಬಂದು ಈ ಮನೆಯಾಳಿನ ಇರಿಸ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಅಷ್ಟೇನಿಯ. ನಾನು ಯಾರನ್ನ ಬೇಕಾದ್ರೂ ಕರ್ಕೊಬಿಟ್ಟು ಬಂದು ಇರಿಸ್ಕೋಬೇಕಾಯ್ತದೆ. ನೋಡು, ಸುಮ್ಮನೆ ಈ ಮನೆಯಾಳಿನ ಮನೆಯಿಂದ ಕಳಿಸ್ತೀಯೋ ಇಲ್ವೋ ಹೇಳು, ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನೋಡು, ನನಗೂ ನಿನಗೂ ಡೈವರ್ಸ್ ಆಗಿಲ್ಲ, ಗೆಪ್ತಿರ್ಲಿ. ಡೈವರ್ಸ್ ಆಗಲಿಲ್ಲ ಅಂತಂದಮೇಲೆ ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ.
ಮುಚ್ಕಣಿ ಮನಿಯಾಳಿನ ಮನೆಯಿಂದ ಈಚೆ ಕಡೆ ಕಳಿಸ್ತೀಯೋ ಇಲ್ವೋ ಹೇಳ್ಬಿಡು. ಅಯ್ಯೋ 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 ನೋಡ್ದ ಪಾಪಣ್ಣ, ಇವಳು ಹೆಂಗ್ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ನಿನ್ನ ಮದುವೆಗೆ ಬೆಂಕಿ ಕಕ್ಕೆ ಅಂತ ನೀ ಬಂದವಳೆ. ಯಾರೇ ಕರ್ಸಿದ್ದು ನೀನು ಗಂಡ ಬೇಡ ಅಂತ ಬಿಟ್ಟೋಗಿರೋದಕ್ಕೆ ನಾನು ಇವನ್ ಬೇಕು ಅಂತ ಹೇಳ್ಬಿಟ್ಟು ಇವನ್ ಜೊತೆ ಬಿದ್ದಿರೋದು ನಾನು. ಈಗ ನಾನು ಇವನು ಸಂದಕ್ಕಿದೀವಿ ಅಂತ ಹೇಳ್ಬಿಟ್ಟು ಮದುವೆ ಕಡ್ಡಿ ಅಲ್ಲಾಡ್ಸಕ್ಕೆ ಡೈವರ್ಸು ಪೈವರ್ಸು ಅಂತ ಬರ್ತಾ ಇದೆಯೇನೆ. ಯಾಕೆ ಗೊತ್ತಿಲ್ವಾ? ನೋಡು ನೆಕ್ಸ್ಟು ಅದೇನೋ ಹೇಳ್ತಾರಲ್ಲ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಮದುವೆ ಆಗೈತೆ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅದು ಹೆಂಗ್ ನಾನು ಡೈವರ್ಸ್ ಕೊಡೋಕಿನ ಮುಂಚೆನೇ ನೀನು ಅದು ಹೆಂಗ್ ಮದುವೆ ಮಾಡ್ಕೊಬಿಟ್ಟು ನನ್ನ ಗಂಡನ ಜೊತೆ ಇತ್ತು ನಾನು ನೋಡೇ ಬಿಡ್ತೀನಿ ಲೋಡಿ. ಏನಯ್ಯ ನಿಂದಿದೆ ಕೊನೆ ನಿರ್ಧಾರವಾ? ಈ ಕಿತ್ತೋಗಿರೋ ಮನೆಯಾಳಿನ ನೀನಂತೂನುವೆ ಬಿಟ್ಕೊಡಕ್ಕಿಲ್ಲ ಅನ್ನು. ಊನೆ ನಾನು ಬಿಟ್ಕೊಡಕ್ಕಿಲ್ಲ. ಏನೇ ಮಾಡ್ತೀಗ ನಾನು ಬಿಟ್ಕೊಡಕ್ಕಿಲ್ಲ. ನಾನು ಇವಳು ಮನೆಗೆ ಇರಿಸ್ಕೊಳ್ಳೋದೇನಿಯ ಏನು? ತಾಳಿ ಕಟ್ಟಿದ್ರೆ ಅಷ್ಟೇ ನೀ ಎಂಟಿ ಆಗತ್ತಾನೆ. ತಾಳಿನ ನೀ ಕಟ್ಟಕ್ಕಿಲ್ಲ, ಹಂಗೆ ನೀ ಇರಿಸ್ಕೊತೀನಿ. ಏನೇ ಮಾಡ್ತೀಯ ನೀನು? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯಾ? ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅದೇನು ಕಿಸಿ ಹೋಗಿ. ನಾನು ಯಾರನ್ನ ಪೊಲೀಸರು ಕೇಳಿದ್ರೆ ಮನೆ ಕೆಲಸದಳು ಅಂತ ಹೇಳ್ತೀನಿ. ಇಲ್ಲ ನಮ್ಮ ದೂರ ಸಂಬಂಧಿಸ ನನ್ಗಳಿಗೆ ಯಾವ ಸಂಬಂಧ ಇಲ್ಲ ಅಂತ ಹೇಳ್ತೀನಿ. ನನಗೆ ಬುದ್ಧಿ ಕಲ್ಸಕ್ಕೆ ಬರ್ಬೇಡ ಪಾರಿ ನೀನು. ನಿನ್ನ ಕತೆ ನಾನು ಬೇಜಾರು ನೋಡ್ಬಿಟ್ಟಿದ್ದೀನಿ. ಕಾಮ್ಲಿ ಯಾವತ್ತಿದ್ರು ನಾನು ನೋಡೇನಿಯ, ನೀನು ಯಾವತ್ತು ಕಿತ್ತೋಗಿರೋಳೇನಿಯ. ಒಯ್ತಾ ಇರೋ ಈ ತರ ಮಾತಾಡ್ತೀಗ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಬಿಡು. ನೀನು ಹಿಂಗೆ ಮಾತಾಡ್ಬಾರ್ದು. ನೀನು ಹಿಂಗೆ ಮಾತಾಡ್ತಿಲ್ಲ. ಅವಳಲ್ಲ ಈ ಮನ್ಯಾಳಿ ನಿನಗೆ ಹಿಂಗೆ ಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದು. ಆಯಿತು ಟೈಮ್ ಬರಲಿ, ಆಮೇಕಿಂದ ನಿನಗೆ ಮಾಡ್ತೀನಿ ಸರಿಯಾಗಿ. ನೀನು ಈ ಬಿತ್ರಿಗಳ್ನ ಕಳ್ಸಲ್ಲ ಅಲ್ವಾ? ನೀನು ಈ ಬಿತ್ರಿಗಳ್ನ ಬೇಡ, ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡ್ತೀನಿ ನಾನು. ನೀನು ಹಿಂಗೆ ಆಟಾಡ್ಸಿದ್ರೆ ನನಗೂ ಹೆಂಗೆ ಆಟಾಡಿಸ್ಬೇಕು ಅಂತ ಸಂದ ಗೊತ್ತು. ಈ ಬಿತ್ರಿನ ನೀನು ಮನೆಗೆ ಇರ್ಸ್ಕತ್ತೀಯಲ್ವಾ? ಈ ಮನೆಗೆ ಎಲ್ಲ ಅಧಿಕಾರ ನನಗೂ ಐತೆ. ನನಗೂ ಏನು ಮಾಡಬೇಕು ಅಂತ ಗೊತ್ತು. ಲೇ ಏನನ್ನ ಮಾಡ್ಕೊಂಡು ಹಾಳಾಗೋಗಿಲೇ. ನೀನು ಏನು ಮಾಡಿದ್ರು ಕಮ್ಲಿನ ಮನೆಯಿಂದ ಈಚೆ ಕಡೆಗೆ ನಾನಂತೂ ಕಳ್ಸಲ್ಲ ಅಂದರೆ ಕಳ್ಸಲ್ಲ. ಅದು ಏನು ಮಾಡ್ಕೋತೀನಿ ನೀನು ಮಾಡ್ಕ, ನಾನು ಮಾಡ್ಕೋತೀನಿ. ನನಗೂ ನಿನಗೂ ಮಧ್ಯೆ ಸೆಟ್ ಆಗಕ್ಕಿಲ್ಲ. ಆದ್ರೂ 10 ವರ್ಷ ಬಿಟ್ಕೊಂಡು ಬಂದ್ಬಿಟ್ಟು ಈ ಕಿರಿಕ್ ಮಾಡ್ತಿದ್ದಿ ಅಂದರೆ ನಾನು ಇವಳನ್ನ ಕರ್ಕೊಂಬಿಟ್ಟು ಬಂದಿರೋದು ಈ ಊರಾಗ ಯಾರೋ ನಿನ್ಗೆಲ್ಲ ವಿಷಯನೂ ಪುಂಗಿ ಊದವ್ರೆ. ಅದಕ್ಕೆ ನೀನು ತಾನೇ ನೀನು ಮನೆಯಾಳಿ ಈಗ ಬಂದ್ಬಿಟ್ಟು ಜಗಳ ಮಾಡ್ತಿರೋದು. ಇಲ್ಲ ಅದು ಏನು ಮಾಡ್ಕೊಂತೀವಿ ಮಾಡ್ಕೋಬೇಕು. ನಾನು ಇವಳನ್ನ ಮನೆಗೆ ಇರಿಸ್ಕೊತೀನಿ. ಇರಿಸ್ಕೊಳ್ಳಿ ನನಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಾನು ಸರಿಯಾಗಿ ನೀನು ಮಾಡ್ತೀನಿ. ನೋಡ್ತಾ ಇರ್ರಿ, ನಾನೇನು ಅಂತ ಹೇಳೋದು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ಸ್ ಪಾಪಣ್ಣ. ನೀನು ಎಂಡ್ರು ಬಂದಿದ ತಕ್ಷಣ ನನ್ನ ಬಿಟ್ಬಿಡ್ತೀಯ ಅಂತ ಅನ್ಕೊಬಿಟ್ಟಿದ್ದೆ ನಾನು. ನಿಜವಾಗೂ ಹಂಗೆ ಅನ್ಕೊಂಡು ಭಯ ಆಗೋಗ್ಬಿಟ್ಟಿತ್ತು. ನೀನು ಹೆಂಡ್ತಿ ನೋಡಿದ ತಕ್ಷಣ ನನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡು ಇಲ್ಲಿಂದ ಅಂತ ಹೇಳ್ಬಿಟ್ಟು ಗದುಂಬಿಡ್ತೀನೋ ಅಂತ ಹೇಳ್ಬಿಟ್ಟು ನನಗಂತೂ ಭಾಳ ಖುಷಿ ಆಯಿತು ನಾನು ಪರ ನಿಂತ್ಕೊಂಡು ಮಾತಾಡಿದ್ದಕ್ಕೆ. ಕಮ್ಲಿ ನಾನು ಯಾವತ್ತಿದ್ರು ನಿನ್ನ ಪರ ನಿನ್ನ ಕಮ್ಲಿ ಮಾತಾಡೋದು. ನೀನು ಬಿಟ್ಬಿಟ್ಟು ನಾನು ಇರ್ತೀನ? ನೀನು ನಾನು ಎಷ್ಟೊಂದು ಪಿರುತಿ ಮಾಡ್ತಾ ಇದೆಯಾ? ಹೋಗು, ಒಳ್ಳೆ ಬಟ್ಟೆ ಸೀರೆ ಎಲ್ಲನೂ ನಾನೇ ಕಾಸು ಕೊಡ್ತೀನಿ, ತಗೊಬಿಟ್ಟು ಬಂದು ಹಾಕ ಹೋಗು. ಅವಳು ಸೀರೆ ಬಟ್ಟೆ ಏನು ಹಾಕಬೇಡ. ಪಾಪಣ್ಣ ನಿಮ್ಗಿರೋ ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ಬಿಡು ಪಾಪಣ್ಣ. ನನ್ನ ಮಗಳನ್ನ ಸಣ್ಣಕ್ಕೆ ನೋಡ್ಕತಿ ಅಂತ ಇವಾಗ ನಂಬಿಕೆ ಬಂತು. ಎಂಡ್ರಿಗೆ ಎದ್ರುಕೊಂಡು ಹಂಗೇನೇ ಬುಟ್ಟೆ ಬಿಡ್ತಾರೆ ಅಂತದ್ರಾಗ ನೀನು ಎಂಡ್ರನ್ನ ಎದುರು ಹಾಕೊಂಡು ನನ್ನ ಮಗಳನ್ನ ಕಟ್ಕತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀಗಲ್ಲ. ಆದಷ್ಟು ಬೇಗ ಮನೆಯಲ್ಲಿ ಡೈವರ್ಸ್ ಕೊಟ್ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಬಿಡು. ನನಗಂತೂ ಭಾಳ ಖುಷಿ ಆಯ್ತದೆ. ಆ ಮನೆಯಾಳಿಗೆ ಹೆಂಗನ ಮಾಡಿ ಹಿಂಸೆ ಕೊಟ್ಬಿಟ್ಟು ಆ ಮನೆಯಾಳಿಗೆ ಡೈವರ್ಸ್ ಕೊಟ್ಬಿಟ್ಟು ಮದುವೆ ಮಾಡ್ಕೊತೀನಿ ಸುಮ್ಕಿರು. ಈ ಊರಾಗ ಯಾರೋ ಬೇಕು ಅಂತ ಫಿಟ್ಟಿಂಗ್ ಇಕ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ಆ ಮನೆಯಾಳಿಗೆ ಡೈವರ್ಸ್ನ ನಾನು ಅಪ್ಲೈ ಮಾಡ್ತೀನಿ. ಡೈವರ್ಸ್ ಬರಲಿ, ಲಾಯರ್ ತಕ ಹೋಗ್ಬಿಟ್ಟು ನಾನೇನಿಯ ಮಾತಾಡ್ತೀನಿ. ಹಿಂಗೆ ನಾನು ಎಂಡ್ರು ಡೈವರ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಏನಾಯ್ತದೋ ಏನು. ಲಾಯರ್ ಏನಾರು ಒಪ್ಕೊಬಿಟ್ರೆ ಪಟ್ಟಂತ ಡೈವರ್ಸ್ ಕೊಟ್ಬಿಡೋದೇನೆಯ. ಏನು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ. ನೀನು ಹೋಗಿ ಸೀರೆ ಬಟ್ಟೆ ಹಾಕೊಂಡು ಆರಾಮಾಗಿರೋಗು. ನಾನು ನೋಡ್ಕೊತೀನಿ ಉಳಿದಿದ್ದೆ ಎಲ್ಲ ನಾನು ಎಂಡ್ರ ವಿಷಯನ ನನಗೆ ಬಿಟ್ಬಿಡು. ಅವಳನ್ನ ಹೆಂಗೆ ಬೊಗ್ಗಿಸ್ಬೇಕು ಅಂತ ನನಗೆ ಗೊತ್ತು. ಒಂದು ಚೂರು ಸರಿಯಾಗಿ ಬೈದಾಕ್ಬಿಟ್ರೆ ಅವಳ ಪಾಡ್ಗಳು ಮುನಿಸ್ಕೊಂಡು ಹೊಂಟೋಯ್ತಾಳೆ. ಇನ್ನೊಂದು 10 ವರ್ಷ ಬರೋಕ್ಕಿಲ್ಲ. ಪೊಲೀಸವ್ರಿಗೆ ಏನಂತ ಕಂಪ್ಲೇಂಟ್ ಕೊಡ್ತಾಳೆ? ನಾನು ನೀನು ತಾಳಿ ಕೊಟ್ಟಿದ್ರೆ ತಾನೇ? ಬೇಡ, ನೀನು ಯಾವತ್ತಿದ್ರು ಮನ್ಸಾಗ ನಾನು ಎಂಡ್ರೇನೆಯ ನೀನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಈ ಮನೆಯಿಂದನೂ ಕಳ್ಸೋಕ್ಕಿಲ್ಲ, ಏನು ಕಳ್ಸೋಕ್ಕಿಲ್ಲ. ನೀನು ಏನು ಯೋಚನೆ ಮಾಡಬೇಡ ನೀನು. ಸರಿ ಪಾಪಣ್ಣ, ನೀನು ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಲಿ. ಲವ್ ಯು ಪಾಪಣ್ಣ. ತೆಗ್ಯಮ್ಮ ನಮ್ಗೆ ಇವೆಲ್ಲ ಗೊತ್ತಾಗದೇನೆಯಾ? ನನಗಂತೂ ಒಂಥರ ಆಯ್ತದೆ. ಇಲ್ಲ ಲವ್ ಯು ಅವೆಲ್ಲ ಕೇಳಿ ನೀನು ಇರಕ್ಕಿಲ್ವಲ್ಲ, ನಾಚಿಕೆ ಆಯ್ತದೆ. ಸರಿ ಬರ್ರಿ ಒಳಗಡಿಕೆ. ನೋಡ್ದೇನಮ್ಮ ಪಾಪಣ್ಣ ಹೆಂಗೆ ಅಂತ ಹೇಳ್ಬಿಟ್ಟು. ಪಾಪಣ್ಣ ಯಾವತ್ತಿದ್ರೂ ನಾನು ಪರನೇನಿಯ ಈ ಕಿತ್ತೋಗಿರೋ ಮನೆಯಾಳಿ ಪರ ಯಾವತ್ತೂ ಇರೋಕ್ಕೆ ಇಲ್ಲ. ನೋಡ್ದ ಮನೆಯಾಳಿ ಜೋರಾಗಿ ಬೇಜಾರು ಮಾಡಿ ತಕ್ಷಣ ಮುನಿಸ್ಕೊಂಡು ಎದ್ದೇ ಬಿಟ್ಲು. ಹಾಗೇನಿ ಆಗಬೇಕು ಕಣಮ್ಮ, ಹಾಗೆ ಮುನಿಸ್ಕೊಂಡು ಎದ್ದು ಬಿಡ್ಬೇಕು. ಕಿತ್ತೋಗಿರೋ ಮನೆಯಾಳಿನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ನಾನಂತೂ ಹಾಗೆ ಎದ್ದೋಗಂಗೆ ಮಾಡಿದ್ನಲ್ಲ. ಬಾ ಇವಾಗ ನಾನು ನೀನು ಶಾಪಿಂಗ್ ಹೋಗ್ಬಿಟ್ಟು ಹೊಸ ಬಟ್ಟೆ ತಗೊಬಿಟ್ಟು ಬರೋಣ. ಅವಳು ಏನು ಮಾಡಂಗವಳೆ ಪೊಲೀಸ್ ಸ್ಟೇಷನ್ಗೆ ಏನಂತ ಕಂಪ್ಲೇಂಟ್ ಕೊಡ್ತಾಳೆ. ಯಪ್ಪ ನನ್ನಂತ ಮನೆಯಿಂದ ಪಾಪಣ್ಣ ಈಚೆ ಕಡೆ ಕಳಿಸಲ್ಲ ಅಂತ ಗೊತ್ತಾಯ್ತಾನೆ. ಇನ್ನು ಯಾವ ಪಾರ್ವತಮ್ಮ ಬಂದರೂ ಏನು ಮಾಡೋಕ್ಕಾಗಿಲ್ಲ, ಯಾವ ಕೈ ಬಂದರೂ ಏನು ಮಾಡೋಕ್ಕಾಗಿಲ್ಲ. ಬಾಮ ಇದು ನಮ್ಮದೇ ಸಾಮ್ರಾಜ್ಯ, ನಮ್ಮದೇ ಮನೆ. ಇನ್ನು ಪಾಪಣ್ಣ ನಮ್ಮ ಪರ ಅವನು ಅಂದಮೇಲೆ ಇನ್ನು ಊರಾಗಿರೋರು ಯಾರು ನಮ್ಮನ್ನು ಏನು ಮಾಡೋಕ್ಕಾಗಿಲ್ಲ. ನಡಿ ಅಷ್ಟೇ ನೀನು ಖುಷಿಯಾಗಿದ್ಯಾ ಮಗಳೇ? ನಂಗೆ ಅಷ್ಟೇ ಬೇಕಿರೋದು. ಸೀರೆ ನೋಡು, ಬೀದಿನಾಗಿಲ್ಲಿ ಸೀರೆ ಬಿಚ್ಚಿದ್ಲಲ್ಲ ನಿನ್ನ, ಅವಳಿಗೂ ಹಂಗೆ ಬಿಚ್ಚಿಸ್ಬೇಕು ಅಂತ ಟೈಮ್ ಆದಷ್ಟು ಬೇಗ ಬಂದೇ ಬರ್ತದೆ. ನೋಡ್ತಾ ಇರು. ಬಾ ನಡಿಯಮ್ಮ, ಬರ್ತೈತೆ ಅಂತ ನನಗೂ ಗೊತ್ತು.
ಪಾಪಣ್ಣ ನಿನ್ ಪರ ಅವನಿ ಅಂದಾಗ ನಿಂಗೆ ಬೋಲ್ ಖುಷಿ ಆಗ್ಬಿಟ್ಟೈತ್ ಬಾ ಕಾಳು ಪಾಪಣ್ಣ ನಾನೇನು ಅನ್ಕೊಂಡಿದ್ದೆ ಪರವಾಗಿಲ್ಲ